ಸೊ ನನ್ನ ಲಾಸ್ಟ್ ವೀಡಿಯೋನ ಫಸ್ಟ್ ವೀಡಿಯೋ, ದಿಸ್ ಇಸ್ ಪಾರ್ಟ್ 2 ವೀಡಿಯೋ. ಸೊ ನೋಡಿ, ಎಕ್ಸಸೈಸ್ 1.1 ಡೈರೆಕ್ಟ್ಲಿ ನಾನು ಈಗ ಪಾರ್ಟ್ 1 10th ಸ್ಟ್ಯಾಂಡರ್ಡ್ ಸ್ಟೇಟ್ಸ್ ಸಿಲೆಬಸ್ ಇದೆಯಲ್ಲ ಆ ಥರದ್ದು ಪಾರ್ಟ್ 1 ಟೆಕ್ಸ್ಟ್ ಬುಕ್ನ ಫಸ್ಟ್ ಎಕ್ಸಸೈಸ್ ಇದೆ 1.1. ಅದರಲ್ಲಿ ಫಸ್ಟ್ ಮೇನ್ ಪ್ರಾಬ್ಲಮ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿದಷ್ಟು ತಲೆ ಕೆಡುತ್ತೆ, ಸಿಂಪಲಾಗಿ ಯೋಚನೆ ಮಾಡಿ. ಸೊ ಈ ಒಂದಷ್ಟು ಪ್ರಾಬ್ಲಮ್ಸ್ ಮಾಡಿದ್ಮೇಲೆ ನಿಮಗೆ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಸ್ಟೇಟ್ಮೆಂಟು ಇದ್ರ ಎಕ್ಸಾಂಪಲ್ ಇಟ್ಕೊಂಡೆ ಹೇಳ್ತೀನಿ, ಓಕೆನಾ? ಸೊ ನೋಡಿ, ಎಕ್ಸ್ಪ್ರೆಸ್ ಈಚ್ ನಂಬರ್ ಆ್ಯಸ್ ಅ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್. ನೋಡಿ ಮಕ್ಕಳ, ನಮ್ಮ ಕನ್ನಡ ಮೀಡಿಯಂ ಮಕ್ಕಳಿಗೆ ಒಂದು ಸಮಸ್ಯೆ ಏನು ಗೊತ್ತಾ, ಕೊಟ್ಟಿರೋ ಸೆಂಟೆನ್ಸನ್ನು ಅರ್ಥ ಮಾಡ್ಕೊಳ್ಳೋದು. ನೋಡಿ, ಎಕ್ಸ್ಪ್ರೆಸ್ ಅಂದರೆ ಬರೀರಿ. ಎಕ್ಸ್ಪ್ರೆಸ್ ಹೇಗೆ ಮಾಡ್ತೀರಾ ನೀವು? ಬರೀ ತೋರಿಸ್ಬೇಕು. ಏನು ಬರೆಸಬೇಕು? ಈಚ್ ನಂಬರ್ ಅಂದರೆ ಎಕ್ಸಸೈಸಲ್ಲಿ ಕೊಟ್ಟಿರೋ ಪ್ರತಿ ನಂಬರನ್ನು ಆ್ಯಸ್ ಅ ಪ್ರಾಡಕ್ಟ್ ಅಂದರೆ ಏನು ಗೊತ್ತಿದ್ದಲ್ಲ, ಇದೇ ಮಲ್ಟಿಪ್ಲಿಕೇಶನ್. ಸೊ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್. ನೋಡಿ, ಇವೆಲ್ಲ ಪ್ರೈಮ್ ಫ್ಯಾಕ್ಟರ್ಸ್ ಅಲ್ವಾ, ಅವನ್ನು ನೀವು ಮಲ್ಟಿಪ್ಲಿಕೇಶನಲ್ಲಿ ಬರೆದಿದ್ದಿರಲ್ಲ, ಇದೇನೆ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್. ಸೊ ಬರಿಬೇಕಂತೆ, ಅದನ್ನೇ ಇವ್ರು ಕೇಳಿರೋದು. ನೋಡಿ, ಕ್ವೆಶ್ಚನ್ಸನ್ನು ಯಾರ್ಯಾರು ಕನ್ನಡ ಮೀಡಿಯಂ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿದ್ದೀರಾ ಅವರೆಲ್ಲ ಇಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಸೊ ಇದನ್ನು ನಾನು ಫೇಸ್ ಮಾಡಿದ್ದೀನಿ, ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ. ಕ್ವೆಶ್ಚನನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ದ ಫಸ್ಟ್ ಪ್ರಾಬ್ಲಮ್ ಇಸ್ 140. ಆ 140 ಅನ್ನೋದನ್ನು ನೀವು ಹೇಗೆ ಸಾಲ್ವ್ ಮಾಡಬೇಕು? ಸೊ ನಿಮಗೆ ಹೇಳಿದ ಹಾಗೆ ಆ 140 ಅನ್ನೋದು ನೋಡ್ಕೊಳ್ಳಿ. ಆ ನಂಬರ್ನ ಫಸ್ಟ್ ಅಬ್ಸರ್ವ್ ಮಾಡಿ, ಅದು 0 ಇಂದ ಎಂಡ್ ಆಗ್ತಿದೆ. ಸೊ ನಿಮಗೆ ಡಿವಿಸಿಬಿಲಿಟಿ ಟೆಸ್ಟ್ ನೆನಪಿದ್ರೆ ನೋಡ್ಕೊಳ್ಳಿ. 0 ಇಂದ ಎಂಡ್ ಆದರೆ 2 ಇಂದ ಡಿವೈಡ್ ಮಾಡ್ಬೋದು, 5 ಇಂದ ಮಾಡ್ಬೋದು, ಅಥವಾ 10 ಇಂದ ಮಾಡ್ಬೋದು ಅಂತ ಇರುತ್ತೆ, ನೋಡಿದಿರಲ್ವಾ? ಸೊ ಅದರಲ್ಲೂ 2, 5, 10 ಅಂದ್ಕೊಂಡ್ರೆ ಅದರಲ್ಲಿ 10 ತೊಗೊಳಕ್ಕಾಗಲ್ಲ, ಯಾಕಂದರೆ ಇಟ್ಸ್ ನಾಟ್ ಅ ಪ್ರೈಮ್ ನಂಬರ್. ಯು ಹ್ಯಾವ್ ಟು ಟೇಕ್ 2 and 5. ಸ್ಟಾರ್ಟ್ ಫ್ರಮ್ ಸ್ಮಾಲ್ 1. ಸೊ ಇದನ್ನು ನಾನು ಮತ್ತೆ ತೋರಿಸ್ತೀನಿ ನೋಡಿ. ಸೊ ಆ 140 ಅಂದರೆ ನೋಡಿ, ಓಕೆ. ಸೊ 2 ಟೇಬಲಲ್ಲಿ ನಿಮಗೆ 14 ಎಲ್ಲಿ ಬರುತ್ತೆ? ಸೊ 2 ಟೇಬಲಲ್ಲಿ 14, 2 7s 14 ಅಲ್ಲಿ ಬರುತ್ತೆ ನೋಡಿ. 2 7s ನೋಡಿ, 1ಅನ್ನು ಡಿವೈಡ್ ಮಾಡೋಕ್ಕಾಗಲ್ಲ, ಹಾಗಾಗಿ 2 ನಂಬರ್ ತೊಗೊಂಡಿದ್ದೀರಾ. ಇಲ್ಲ, ಆ್ಯಕ್ಚುಲಿ 3 ಡಿವೈಡ್ ಮಾಡ್ಬೋದು ನಿಮಗೆ ಗೊತ್ತಿದ್ರೆ. ಗೊತ್ತಿಲ್ಲ ಅಂದರೆ ಹಿಂಗೆ ಮಾಡಿ. 2 7s 14 ನೋಡಿ. 2 7s 14 ಸಿಂಪಲ್. ಸೊ 2 0s 0 ಡೈರೆಕ್ಟಾಗಿ ಗೊತ್ತಿರೋದು. 72s ಏನು 140 ಅಂತ ತೊಗೊಳ್ಳಿ. ನೆಕ್ಸ್ಟು ಈಗ 70ನೇ ಡಿವೈಡ್ ಮಾಡಬೇಕು. ನೋಡಿ, 70 ಕ್ಯಾನ್ ಆಲ್ಸೋ ಬಿ ಡಿವೈಡೆಡ್ ಬೈ 2 ಅಗೇನ್. ಸೊ ಯೋಚನೆ ಮಾಡಿ, ಯಾಕೆ ಅಂತಂದರೆ ನೀವು 5ಇಂದನೂ ಡಿವೈಡ್ ಮಾಡಬಹುದು, ಬಟ್ ಯು ಕ್ಯಾನ್ ಟ್ರೈ ಫ್ರಮ್ 2 ಅಗೇನ್. ನೋಡಿ ಹೇಗೆ. ನೋಡಿ, 7 ಅನ್ನೋದು 2 ಟೇಬಲಲ್ಲಿ ಬರಲ್ಲ. ಇಲ್ಲಿ ಬರಲ್ಲ ನೋಡಿ. 6 ಮತ್ತು 8 ಮಧ್ಯೆ ಇದೆ 7, ಬಟ್ ಬರಲ್ಲ ಟೇಬಲಲ್ಲಿ, ಹಾಗಾಗಿ 8 ತೊಗೋಬಾರ್ದು, 6 ತೊಗೋಬೇಕು. ಸೊ 2 3s 6. ಸೊ 2 3s 6. ಸೊ ಈ 7ಅಲ್ಲಿ 6 ಹೋದರೆ ಎಷ್ಟು? 1 ನೋಡ್ಕೊತಲ್ವಾ? ಆ 1 ಇದ್ರ ಪಕ್ಕ ಬರ್ಕೊಳ್ಳಿ ನೀವು ಮೆಂಟಲಿ, ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ 1 ಪಕ್ಕ ಬಂದರೆ ಏನಾಗುತ್ತೆ? 0 ಪಕ್ಕ 10 ಆಗುತ್ತೆ. ಸೊ ಇದನ್ನು ನೀವು ಬರೆಯೋಕ್ಕೆ ಕೊಡ್ದು ಹಾಗೆ ಬರ್ಕೋಬೇಕು. ಸೊ ತಲೆನಲ್ಲಿ ನೆನ್ಪಿಟ್ಕೋಬೇಕು ನೀವು. ಸೊ ಇಟ್ ಬಿಕಮ್ಸ್ 10. ಸೊ 2 ಟೇಬಲಲ್ಲಿ 10 ಬರುತ್ತೆ. 2 5s 10, 2 5s 10 ಸಿಂಪಲ್. ಈಗ ಯಾವುದು ಉಳಿಲಿಲ್ಲ. ಸೊ ನೆಕ್ಸ್ಟ್ ಈಗ 35 ಅನ್ನೋದು ನೆಕ್ಸ್ಟ್ ಪ್ರೈಮ್ ನಂಬರ್. ನೋಡಿ, 2 ಇಂದ ಹೋಗಲ್ಲ, ಅದು ಟ್ರೈ ಫಾರ್ 3 ಇಂದ ಹೋಗುತ್ತಾ? 3 ಟೇಬಲಲ್ಲಿ ಬರಲ್ಲ, ಕಷ್ಟ ಆಗ್ಬೋದು, ಹಾಗಾಗಿ 5 ಹೋಗಿ 5. ಸೊ ನೆಕ್ಸ್ಟ್ 5 ಇಸ್ ಅ ಪ್ರೈಮ್ ನಂಬರ್. ಸೊ 5 ಟೇಬಲಲ್ಲಿ ಎಲ್ಲಿ ಬರುತ್ತೆ? 5 7s. ಸೊ ದಟ್ ಈಸ್ 5 7s 35. ಸೊ ಈಗ ನೋಡಿ, ಈ 7 ಅನ್ನೋದು ಎಂಡ್ ಆಗಿರೋದು ಯಾವುದು? ಪ್ರೈಮ್ ನಂಬರ್. ಹಾಗಾಗಿ ಸೊ ಇಲ್ಲಿಗೆ ಸ್ಟಾಪ್ ಮಾಡಬೇಕು ನೀವು. ಸೊ ನೋಡ್ಕೊಳ್ಳಿ, ಇದನ್ನೇ ನಾನು ಇಲ್ಲಿ ಮಾಡಿರೋದು, ಓಕೆನಾ? ಸೊ ನೀವು ಬೇಕು ಅಂದರೆ ಮತ್ತೆ 7 1s 7 ಅಂತ ಬರ್ಕೊಳ್ಳಿ, ಮತ್ತೆ ಅದೇ ರಿಪೀಟ್ ಆಗುತ್ತೆ, ಹಾಗಾಗಿ ನಾನು ಮತ್ತೆ ಇಲ್ಲಿ ಬರೀಲಿಲ್ಲ, ಓಕೆನಾ? ಸೊ ನೋಡಿ, ಹೆನ್ಸ್ ಇಷ್ಟೇ ಬರೀಬೇಕಾಗಿರೋದು. 140 ಅಂದರೆ ಇದೊಂದು ಕಂಪೋಸಿಟ್ ನಂಬರ್. ಇಲ್ಲಿ ಕೊಟ್ಟಿರೋ ಎಲ್ಲ ನಂಬರ್ಗಳು ಕಂಪೋಸಿಟ್ ನಂಬರ್ಗಳಾಗಿರ್ತವೆ, ಅದಕ್ಕೇ ಅವಕ್ಕೆ ಮಲ್ಟಿಪಲ್ ಏನು ಫ್ಯಾಕ್ಟರ್ಸ್ ಬರ್ತವೆ, ಜಾಸ್ತಿ. ಮಲ್ಟಿಪಲ್ ಅಂದರೆ ಅರ್ಥ ಏನು? ಜಾಸ್ತಿ ಬರುತ್ತವೆ, ಮೋರ್ ದೆನ್ 2. ಸೊ ಇಲ್ಲಿ 140 ಕ್ಯಾನ್ ಬಿ ರಿಟನ್ ಆಸ್, ನೋಡಿ ಇಲ್ಲಿದ್ದಾವಲ್ಲ, ಇವೇನೆ. ಸೊ ಪ್ರೈಮ್ ಫ್ಯಾಕ್ಟರ್ಸ್ ನೋಡಿ, 2 2 5 7. ಸೊ 1 ಅವಶ್ಯಕತೆ ಇಲ್ಲ ಬರೆಯೋದು. ಸೊ ಇಟ್ಸ್ ನಾಟ್ ಅ ಪ್ರೈಮ್ ನಂಬರ್. ಸೊ 2 ಇಂಟು 5 ಇಂಟು 7 ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಈ 2 ಇಂಟು 2 ಅನ್ನೋದನ್ನು 2 ಸ್ಕ್ವೇರ್ ಅಂತ ಹೆಂಗೆ ಬರೆದೆ? ಇದು ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಸಿಂಪಲ್. ಅದು 2 and 2 ಅನ್ನೋದನ್ನು ಸಪೋಸ್ ನಾನು ಎ ಮತ್ತು ಎ ಅಂತ ತೊಗೊಳ್ಳಿ. ಯಾವುದೇ ನಂಬರ್ಗೆ ಪವರ್ಸ್ ಇದ್ದರೆ, ಪವರ್ಸ್ ಅಂದರೆ ಅದರ ತಲೆ ಮೇಲೆ 1 ಅಥವಾ 2 ಇದ್ದರೆ, ಬೇಸಸ್ ಸೇಮ್ ಇದ್ದರೆ, ಇವಾಗ ನೋಡಿ, ಈ ಪವರ್ ಇರೋ ಏನನ್ನು ನಾವು ಏನನ್ನು ಬೇಸ್ ಅಂತ ಕರಿತೀವಿ, 1ಅನ್ನು ಪವರ್ ಅಂತ ಕರಿತೀವಿ. ಈ 2 ನಂಬರ್ಗಳು, ಪವರ್ಸ್ ಇರುವಂತಹ 2 ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡಿದರೆ ಅವ್ರಗಳ ಪವರ್ಗಳನ್ನ ಆ್ಯಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಎ 1 ಅಂದರೆ ಏನೂ ಇಲ್ಲ ಅಂದರೆ, ಬರೀ ಎ ಅಂತ ಇದ್ದರೆ ಅದರ ತಲೆ ಮೇಲೆ ಏನಿರುತ್ತೆ? 1 ಇರುತ್ತೆ ಅಂತ ಅರ್ಥ. ಸಪೋಸ್ 2 ಇದ್ದರೆ ಅದರ ತಲೆ ಮೇಲೆ 1 ಇದೆ ಅಂತ. ಅಕಸ್ಮಾತ್ 3 ಇದ್ದರೆ ಅದ್ರ ಮೇಲೆ ಏನೂ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. ಸಿಂಪಲ್. ಸೊ
ಎ ಇಂಟು ಎ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಹೇಗಾಗುತ್ತೆ, ಅದರ ತಲೆ ಮೇಲೆ ಏನೂ ಇಲ್ಲ ಅಂದರೆ 1 ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ದಟ್ ಈಸ್ ಎ ಟು ದ ಪವರ್ 1 ಇಂಟು ಎ ಟು ದ ಪವರ್ 1. 1 ಪ್ಲಸ್ 1 ಇಸ್ ನಥಿಂಗ್ ಬಟ್ ಎ ಟು ದ ಪವರ್ 2. ಇದೇ ರೂಲ್ಸ್ನ ನಾನು ಎಲ್ಲಿ ಫಾಲೋ ಮಾಡಿರೋದು, 2 ಸ್ಕ್ವೇರ್ ಇಂಟು ನೋಡಿ ಇವೆರಡರ ಬದಲು 2 ಸ್ಕ್ವೇರ್ ಬರೆದಿದ್ದೀನಿ ಇಂಟು 5 ಇಂಟು 7. ಇಟ್ ಈಸ್ ಆಸ್ ಸಿಂಪಲ್ ಆಸ್ ದ್ಯಾಟ್. ನೋಡಿ 140 ಕ್ಯಾನ್ ಬಿ ರಿಟನ್ ಆಸ್ 2 ಸ್ಕ್ವೇರ್ ಇಂಟು 5 ಇಂಟು 7. ದಿಸ್ ಇಸ್ ವಾಟ್ ಮೆಂಟ್ ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್. ಇದನ್ನು ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಬರೆದಿರುವಂತಹ ಎಲ್ಲ ನಂಬರ್ಗಳು ಪ್ರೈಮ್ ನಂಬರ್ಸ್ ನೋಡಿ. ಫ್ಯಾಕ್ಟರೈಸ್ ಅಂದರೆ ಇಂಟು ಮಾರ್ಕಲ್ಲಿ ಬರೆದಿದ್ದೇನೆ, ಇದನ್ನೇ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರೆಯೋದು. ಸಿಂಪಲ್ ಆಗಿರುತ್ತೆ, ಟ್ರೈ ಮಾಡಿ. ಇದನ್ನು ಅಷ್ಟು ಈಸಿಯಾಗಿ ತುಂಬ ಮಕ್ಕಳಿಗೆ ಬರಲ್ಲ. ತೀರಾ ನಾನು ಹೇಳ್ತಾ ಇರೋದು ಬಿಲೋ ಆವ್ರೇಜ್ ಮಕ್ಕಳಿಗೆ, ಈಗ ಇನ್ನೂ ಡಿವಿಷನ್ ಕಲಿತಾ ಇರೋ ಮಕ್ಕಳಿಗೆ ಇನ್ನೂ ಏನೂ ಬರೋದೇ ಇಲ್ಲ ನಮ್ಮ ಮಕ್ಕಳಿಗೆ. ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು.